30 ಗ್ಯಾರಂಟಿಯನ್ನ ಜಾರಿ ಮಾಡ್ತಾ ಕಾಂಗ್ರೆಸ್. ಮಹದೇವಪ್ಪಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ ಅಂತ ಹೇಳಿದ್ಯಾಕೆ? ಕೆಟ್ಟ ಮೇಲೂ ಕೂಡ ಬುದ್ಧಿ ಕಲಿತಾ ಇಲ್ವಾ ಕಾಂಗ್ರೆಸ್ ಸರ್ಕಾರ? ಬಾರಿ ಬಾರಿ ದರ ಹೆಚ್ಚಿಸ್ತಾ ಇದೆ ಸರ್ಕಾರ. ಹಾಗಾದ್ರೆ ಹಣ ಎಲ್ಲಿ ಹೋಗ್ತಾ ಇದೆ? ಇತ್ತ ಗ್ಯಾರಂಟಿ ಕೂಡ ಅನುಷ್ಠಾನ ಆಗ್ತಿಲ್ಲ, ಅಭಿವೃದ್ಧಿ ಕಾರ್ಯಗಳು ಆಗ್ತಿಲ್ಲ ಅನ್ನೋ ಆರೋಪ ವಿರೋಧ ಪಕ್ಷಗಳ ಕಡೆಯಿಂದ. ಗ್ಯಾರಂಟಿಗಳ ಘೋಷಣೆ ಸಂದರ್ಭದಲ್ಲಿ ಎಲ್ಲವೂ ಫ್ರೀ ಎಂದಿದ್ದ ಸಿದ್ದರಾಮಯ್ಯನವರ ಹೇಳಿಕೆ ಬದಲಾದ ರಾಜಕೀಯ ಪ್ರಸಂಗದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ ಇವತ್ತಿನದ್ದು ಗಮನಿಸಿ. ನನಗೂ ಫ್ರೀ, ನಿಮಗೂ ಫ್ರೀ, ಮಹದೇವಪ್ಪನಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ 200 ಯೂನಿಟ್. ದಯಾನಂದ ನಿನಗೂ ಫ್ರೀ 2 ಯೂನಿಟ್. ನನಗೂ ಫ್ರೀ, ನಿಮಗೂ ಫ್ರೀ, ಮಹದೇವಪ್ಪನಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ 200 ಯೂನಿಟ್. ದಯಾನಂದ ನಿನಗೂ ಫ್ರೀ 2 ಯೂನಿಟ್. ಇಲ್ಲ, ಹೊರೆ ಅಂತೂ ನೋಡಿ, ಹೊರೆ ಆಗಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದರೆ ಯಾವುದಕ್ಕೋಸ್ಕರ ಹೊರೆ ಆಗಿದೆ? ಬಡವರಿಗೋಸ್ಕರ ಹೊರೆ, ಅದನ್ನು ತಡ್ಕೊಳ್ಬೇಕಲ್ಲ ಸರ್ಕಾರ. ನಮ್ಗೆ ಗೊತ್ತಿತ್ತು ಹೊರೆ ಆಗುತ್ತೆ ಅಂತಲೇ ಗೊತ್ತಿತ್ತು. ಅದಕ್ಕಾಗಿ ಬಡವರಿಗೋಸ್ಕರ ಕೊಡುವ ಕಾರ್ಯಕ್ರಮದಲ್ಲಿ ಹೊರೆ ಆಗಲೇಬೇಕು. ಅದನ್ನು ಕಾನ್ಷಿಯಸ್ಲಿ ನಾವು ಮಾಡಿದ್ದೇವೆ, ಗೊತ್ತಿಲ್ಲದೆ ಮಾಡಿಲ್ಲ, ಗೊತ್ತಿದ್ದೇ ಮಾಡಿದ್ದೇವೆ. ರಾಜ್ಯ ಆರೋಗ್ಯ ಇಲಾಖೆಗೆ ನರ್ಸ್ಗಳು ಇಂಜೆಕ್ಷನ್ ಕೊಡ್ಲಿಕ್ಕೆ ಮುಂದಾಗಿದ್ದಾರೆ. ಕರ್ನಾಟಕದಲ್ಲಿ ಸೃಷ್ಟಿಯಾಗುತ್ತಾ ಹೆಲ್ತ್ ಎಮರ್ಜೆನ್ಸಿ ಅನ್ನೋ ಅನುಮಾನ. ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಲಿಕ್ಕೆ ಆಗ್ರಹಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಧರಣಿಯನ್ನ ನಡೆಸುತ್ತಿದ್ದಾರೆ ನರ್ಸ್ಗಳು. 20 ವರ್ಷ ಸೇವೆ ಸಲ್ಲಿಸಿದ್ರೂ ಕೂಡ ಕನಿಷ್ಠ ವೇತನ ಇಲ್ಲ. 16,808 ರೂಪಾಯಿ ವೇತನ. ಪ್ರತಿ ವರ್ಷ 5% ವೇತನವನ್ನ ಹೆಚ್ಚಿಸಿ ಅಂತ ಹೇಳಿ ಸರ್ಕಾರದ ಮುಂದೆ ಬೇಡಿಕೆಯನ್ನ ಇಡ್ತಿದ್ದಾರೆ ನರ್ಸ್ಗಳು. ನಗರದಲ್ಲಿ ನರ್ಸ್ಗಳ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಆರೋಗ್ಯ ಸಚಿವರಿಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ಪತ್ರ ಬರೆದಿದ್ದಾರೆ. ಸಚಿವ ದಿನೇಶ್ ಗುಂಡೂರಾವ್ ಅವರಿಗೆ ನಾಗಲಕ್ಷ್ಮಿ ಚೌಧರಿ ಪತ್ರ ಬರೆದಿದ್ದಾರೆ. ಶುಶ್ರೂಷಕರಿಗೆ ಸಮಾನ ವೇತನ ನೀಡುವಂತೆ ಸಚಿವರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ನಾವೆಲ್ಲರೂ ಒಟ್ಟಾಗಿ ಕೇಳೋದೇನೆಂದರೆ, ಕೆಲಸದಲ್ಲಿ ತಾರತಮ್ಯ ಇಲ್ಲ, ವೇತನದಲ್ಲಿ ಯಾಕೆ ತಾರತಮ್ಯ? ಸೇಮ್ ಕೆಲಸ ಮಾಡ್ತೀವಿ, ಸೇಮ್ ಸ್ಯಾಲ್ರಿ ಕೊಡಿ ಅಂತ ಕೇಳ್ತಾ ಇದ್ದೀವಿ ಅಷ್ಟೇ ಮೇಡಮ್. ನಾವು ಒಂದು ಕುಟುಂಬ ನಿರ್ವಹಣೆಗೆ ಈಗಿನ ಆಧುನಿಕ ಜಗತ್ತಿನಲ್ಲಿ 15,000ದಲ್ಲಿ ಅಥವಾ 20,000 ಕೊಟ್ಟರು ಅದರಲ್ಲಿ ಸಾಧ್ಯ ಇಲ್ಲ. ಅಂದ್ರೆ ಗ್ರೂಪ್ ಡಿ ಸ್ಟ್ರಕ್ಚರ್ನು ಸಹ ನಮಗೆ ಆಗದೆ ಇದ್ರೂ ನಾವು ಸ್ಟ್ರಕ್ಚರು, ವೀಲ್ ಚೇರ್ ಎಲ್ಲ ದೂಕೊಂಡು ಹೋಗ್ತೀವಿ. ಇನ್ನು ನೈಟ್ ಡ್ಯೂಟಿಗೆ ಬಂದರೆ ನಮ್ಮಂಥ ಕರ್ಮಗೇಡಿಗಳು ಯಾರೂ ಇಲ್ಲ ಅನ್ಕೋತೀವಿ ಮೇಡಮ್. ನೈಟ್ ಡ್ಯೂಟಿ 8 to 8. ಜನರ ಆರೋಗ್ಯವನ್ನ ಕಾಪಾಡುವಂತಹ ರಾಜ್ಯದ ಸ್ಟಾಫ್ ನರ್ಸ್ಗಳ ಮಾನಸಿಕ ಆರೋಗ್ಯವನ್ನ ಇವತ್ತು ಕಾಪಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಸಿಗುವಂತಹ ಸಣ್ಣ ಸಂಬಳದಲ್ಲಿ ಹೇಗೆ ಜೀವನ ಮಾಡೋದು ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಕೊರಗ್ತಾ ಇದ್ದಾರೆ. ಸಂಬಳ ಜಾಸ್ತಿ ಮಾಡಿ ಅಂತ ಹೇಳಿ ಇದೀಗ ಪ್ರತಿಭಟನೆಗೆ ಇಳಿದಿದ್ದಾರೆ. ನಾನೀಗ ಫ್ರೀಡಂ ಪಾರ್ಕ್ನಲ್ಲಿದ್ದೀನಿ. ಫ್ರೀಡಂ ಪಾರ್ಕಿನಲ್ಲಿ 9,000ಕ್ಕೂ ಹೆಚ್ಚು ಸ್ಟಾಫ್ ನರ್ಸ್ಗಳು ಬರುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಕನಿಷ್ಠ ವೇತನವನ್ನು ಕೊಡಿ ಅನ್ನೋ ಒಂದು ಪ್ರಮುಖವಾದಂತಹ ಬೇಡಿಕೆಯನ್ನು ಮುಂದಿಟ್ಕೊಂಡು ಅಹೋರಾತ್ರಿ ಪ್ರತಿಭಟನೆಗೆ ಇಳಿದಿದ್ದಾರೆ. ಸ್ಟಾಫ್ ನರ್ಸ್ಗಳು ಆರೋಗ್ಯ ಇಲಾಖೆಯಲ್ಲಿ ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀರಾ. ಎಷ್ಟಿದೆ ಸರ್ ಸಂಬಳ? ಜೀವನ ಹೇಗಿದೆ ನಿಮ್ಮದು ಅಂತ? ಮೇಡಮ್ ನೋಡಿ, ಈಗ ಬಂದು ಜಾಯಿನ್ ಆಗ್ತಾ ಇದ್ದರೆ 14,100 ರೂಪಾಯಿ ಫಿಕ್ಸ್ ಮಾಡ್ತಾ ಇದ್ದಾರೆ. ನಾವು ಸಿ ದರ್ಜೆ ನೌಕರರು. ಯಾವ ಥರ ಮಾಡಿದ್ದಾರೆ ಅಂದರೆ ನಮ್ಗೆ ಎಷ್ಟು ಹೀನಾಯವಾಗಿ ನಡೆಸ್ಕೊಳ್ತಾ ಇದ್ದಾರೆ ಅಂತಂದರೆ, ಏಜೆನ್ಸಿ ಥ್ರೂ ಕರೀತಾರೆ ಡಿ ದರ್ಜೆ ನೌಕರಿಗೆ. ಅವ್ರಿಗೆ ಸ್ಟಾರ್ಟಿಂಗ್ 18-19 ಸಾವಿರದಿಂದ ಪ್ರಾರಂಭಿಸ್ತಾರೆ. ನಾವು ಒಬ್ಬ ಕ್ವಾಲಿಫೈಡ್ ನರ್ಸಸ್ ಆಗಿ ಡ್ಯೂಟಿ ಜಾಯ್ನ್ ಆದರೆ 14,100ರಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸುಮಾರು 20 ವರ್ಷ ಆಯಿತು ನಾವೀಗ ಡ್ಯೂಟಿ ಮಾಡೋಕ್ಕೆ. ನಮಗೆಲ್ಲರಿಗೂ ಪೇಮೆಂಟ್ ಇನ್ನೂ 16,500, 17,000. ನಾನು 2009 ಗ್ಯಾರಂಟಿಯನ್ನ ಜಾರಿ ಮಾಡ್ತಾ ಕಾಂಗ್ರೆಸ್. ಮಹದೇವಪ್ಪಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ ಅಂತ ಹೇಳಿದ್ಯಾಕೆ? ಕೆಟ್ಟ ಮೇಲೂ ಕೂಡ ಬುದ್ಧಿ ಕಲಿತಾ ಇಲ್ವಾ ಕಾಂಗ್ರೆಸ್ ಸರ್ಕಾರ? ಬಾರಿ ಬಾರಿ ದರ ಹೆಚ್ಚಿಸ್ತಾ ಇದೆ ಸರ್ಕಾರ. ಹಾಗಾದ್ರೆ ಹಣ ಎಲ್ಲಿ ಹೋಗ್ತಾ ಇದೆ? ಇತ್ತ ಗ್ಯಾರಂಟಿ ಕೂಡ ಅನುಷ್ಠಾನ ಆಗ್ತಿಲ್ಲ, ಅಭಿವೃದ್ಧಿ ಕಾರ್ಯಗಳು ಆಗ್ತಿಲ್ಲ ಅನ್ನೋ ಆರೋಪ ವಿರೋಧ ಪಕ್ಷಗಳ ಕಡೆಯಿಂದ. ಗ್ಯಾರಂಟಿಗಳ ಘೋಷಣೆ ಸಂದರ್ಭದಲ್ಲಿ ಎಲ್ಲವೂ ಫ್ರೀ ಎಂದಿದ್ದ ಸಿದ್ದರಾಮಯ್ಯನವರ ಹೇಳಿಕೆ ಬದಲಾದ ರಾಜಕೀಯ ಪ್ರಸಂಗದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ ಇವತ್ತಿನದ್ದು ಗಮನಿಸಿ.
ನನಗೂ ಫ್ರೀ ನಿಮಗೂ ಫ್ರೀ ಮಹದೇವಪ್ಪನಿಗೂ ಫ್ರೀ ಕಾಕಾ ಪಾಟೀಲ್ಗೂ ಫ್ರೀ 200 ಯೂನಿಟ್ ದಯಾನಂದ ನಿನಗೂ ಫ್ರೀ 2 ಯೂನಿಟ್ ನನಗೂ ಫ್ರೀ ನಿಮಗೂ ಫ್ರೀ ಮಹದೇವಪ್ಪನಿಗೂ ಫ್ರೀ ಕಾಕಾ ಪಾಟೀಲ್ಗೂ ಫ್ರೀ 200 ಯೂನಿಟ್ ದಯಾನಂದ ನಿನಗೂ ಫ್ರೀ 2 ಯೂನಿಟ್ ಇಲ್ಲ ಹೊರೆ ಅಂತೂ ನೋಡಿ ಹೊರೆ ಆಗಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದರೆ ಯಾವುದಕ್ಕೋಸ್ಕರ ಹೊರೆ ಆಗಿದೆ, ಬಡವರಿಗೋಸ್ಕರ ಹೊರೆ, ಅದನ್ನು ತಡ್ಕೊಳ್ಬೇಕಲ್ಲ ಸರ್ಕಾರ. ನಮ್ಗೆ ಗೊತ್ತಿತ್ತು ಹೊರೆ ಆಗುತ್ತೆ ಅಂತಲೇ ಗೊತ್ತಿತ್ತು, ಅದಕ್ಕಾಗಿ ಬಡವರಿಗೋಸ್ಕರ ಕೊಡುವ ಕಾರ್ಯಕ್ರಮದಲ್ಲಿ ಹೊರೆ ಆಗಲೇಬೇಕು. ಅದನ್ನು ಕಾನ್ಷಿಯಸ್ಲಿ ನಾವು ಮಾಡಿದ್ದೇವೆ, ಗೊತ್ತಿಲ್ಲದೆ ಮಾಡಿಲ್ಲ, ಗೊತ್ತಿದ್ದೇ ಮಾಡಿದ್ದೇವೆ. ರಾಜ್ಯ ಆರೋಗ್ಯ ಇಲಾಖೆಗೆ ನರ್ಸ್ಗಳು ಇಂಜೆಕ್ಷನ್ ಕೊಡ್ಲಿಕ್ಕೆ ಮುಂದಾಗಿದ್ದಾರೆ. ಕರ್ನಾಟಕದಲ್ಲಿ ಸೃಷ್ಟಿಯಾಗುತ್ತಾ ಹೆಲ್ತ್ ಎಮರ್ಜೆನ್ಸಿ ಅನ್ನೋ ಅನುಮಾನ. ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಲಿಕ್ಕೆ ಆಗ್ರಹಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಧರಣಿಯನ್ನ ನಡೆಸುತ್ತಿದ್ದಾರೆ ನರ್ಸ್ಗಳು. 20 ವರ್ಷ ಸೇವೆ ಸಲ್ಲಿಸಿದ್ರೂ ಕೂಡ ಕನಿಷ್ಠ ವೇತನ ಇಲ್ಲ. 16,808 ರೂಪಾಯಿ ವೇತನ. ಪ್ರತಿ ವರ್ಷ 5% ವೇತನವನ್ನ ಹೆಚ್ಚಿಸಿ ಅಂತ ಹೇಳಿ ಸರ್ಕಾರದ ಮುಂದೆ ಬೇಡಿಕೆಯನ್ನ ಇಡ್ತಿದ್ದಾರೆ ನರ್ಸ್ಗಳು. ನಗರದಲ್ಲಿ ನರ್ಸ್ಗಳ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಆರೋಗ್ಯ ಸಚಿವರಿಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ಪತ್ರ ಬರೆದಿದ್ದಾರೆ. ಸಚಿವ ದಿನೇಶ್ ಗುಂಡೂರಾವ್ ಅವರಿಗೆ ನಾಗಲಕ್ಷ್ಮಿ ಚೌಧರಿ ಪತ್ರ ಬರೆದಿದ್ದಾರೆ. ಶುಶ್ರೂಷಕರಿಗೆ ಸಮಾನ ವೇತನ ನೀಡುವಂತೆ ಸಚಿವರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ನಾವೆಲ್ಲರೂ ಒಟ್ಟಾಗಿ ಕೇಳೋದೇನೆಂದರೆ, ಕೆಲಸದಲ್ಲಿ ತಾರತಮ್ಯ ಇಲ್ಲ, ವೇತನದಲ್ಲಿ ಯಾಕೆ ತಾರತಮ್ಯ? ಸೇಮ್ ಕೆಲಸ ಮಾಡ್ತೀವಿ, ಸೇಮ್ ಸ್ಯಾಲ್ರಿ ಕೊಡಿ ಅಂತ ಕೇಳ್ತಾ ಇದ್ದೀವಿ ಅಷ್ಟೇ ಮೇಡಮ್. ನಾವು ಒಂದು ಕುಟುಂಬ ನಿರ್ವಹಣೆಗೆ ಈಗಿನ ಆಧುನಿಕ ಜಗತ್ತಿನಲ್ಲಿ 15,000ದಲ್ಲಿ ಅಥವಾ 20,000 ಕೊಟ್ಟರು ಅದರಲ್ಲಿ ಸಾಧ್ಯ ಇಲ್ಲ ಅಂದ್ರೆ ಗ್ರೂಪ್ ಡಿ ಸ್ಟ್ರಕ್ಚರ್ನು ಸಹ ನಮಗೆ ಆಗದೇ ಇದ್ರೂ ನಾವು ಸ್ಟ್ರಕ್ಚರು ವೀಲ್ ಚೇರ್ ಎಲ್ಲ ದೂಕೊಂಡು ಹೋಗ್ತೀವಿ. ಇನ್ನು ನೈಟ್ ಡ್ಯೂಟಿಗೆ ಬಂದರೆ ನಮ್ಮಂಥ ಕರ್ಮಗೇಡಿಗಳು ಯಾರೂ ಇಲ್ಲ ಅನ್ಕೋತೀವಿ ಮೇಡಮ್. ನೈಟ್ ಡ್ಯೂಟಿ 8 to 8. ಜನರ ಆರೋಗ್ಯವನ್ನ ಕಾಪಾಡುವಂತಹ ರಾಜ್ಯದ ಸ್ಟಾಫ್ ನರ್ಸ್ಗಳ ಮಾನಸಿಕ ಆರೋಗ್ಯವನ್ನ ಇವತ್ತು ಕಾಪಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಸಿಗುವಂತಹ ಸಣ್ಣ ಸಂಬಳದಲ್ಲಿ ಹೇಗೆ ಜೀವನ ಮಾಡೋದು ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಕೊರಗ್ತಾ ಇದ್ದಾರೆ. ಸಂಬಳ ಜಾಸ್ತಿ ಮಾಡಿ ಅಂತ ಹೇಳಿ ಇದೀಗ ಪ್ರತಿಭಟನೆಗೆ ಇಳಿದಿದ್ದಾರೆ. ನಾನೀಗ ಫ್ರೀಡಂ ಪಾರ್ಕ್ನಲ್ಲಿದ್ದೀನಿ. ಫ್ರೀಡಂ ಪಾರ್ಕಿನಲ್ಲಿ 9,000ಕ್ಕೂ ಹೆಚ್ಚು ಸ್ಟಾಫ್ ನರ್ಸ್ಗಳು ಬರುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಕನಿಷ್ಠ ವೇತನವನ್ನು ಕೊಡಿ ಅನ್ನೋ ಒಂದು ಪ್ರಮುಖವಾದಂತಹ ಬೇಡಿಕೆಯನ್ನು ಮುಂದಿಟ್ಕೊಂಡು ಅಹೋರಾತ್ರಿ ಪ್ರತಿಭಟನೆಗೆ ಇಳಿದಿದ್ದಾರೆ ಸ್ಟಾಫ್ ನರ್ಸ್ಗಳು. ಆರೋಗ್ಯ ಇಲಾಖೆಯಲ್ಲಿ ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀರಾ, ಎಷ್ಟಿದೆ ಸರ್ ಸಂಬಳ? ಜೀವನ ಹೇಗಿದೆ ನಿಮ್ಮದು ಅಂತ? ಮೇಡಮ್ ನೋಡಿ, ಈಗ ಬಂದು ಜಾಯಿನ್ ಆಗ್ತಾ ಇದ್ದರೆ 14,100 ರೂಪಾಯಿ ಫಿಕ್ಸ್ ಮಾಡ್ತಾ ಇದ್ದಾರೆ. ನಾವು ಸಿ ದರ್ಜೆ ನೌಕರರು. ಯಾವ ಥರ ಮಾಡಿದ್ದಾರೆ ಅಂದರೆ ನಮ್ಗೆ ಎಷ್ಟು ಹೀನಾಯವಾಗಿ ನಡೆಸ್ಕೊಳ್ತಾ ಇದ್ದಾರೆ ಅಂತಂದರೆ, ಏಜೆನ್ಸಿ ಥ್ರೂ ಕರೀತಾರೆ ಡಿ ದರ್ಜೆ ನೌಕರಿಗೆ. ಅವ್ರಿಗೆ ಸ್ಟಾರ್ಟಿಂಗ್ 18-19 ಸಾವಿರದಿಂದ ಪ್ರಾರಂಭಿಸ್ತಾರೆ. ನಾವು ಒಬ್ಬ ಕ್ವಾಲಿಫೈಡ್ ನರ್ಸಸ್ ಆಗಿ ಡ್ಯೂಟಿ ಜಾಯ್ನ್ ಆದರೆ 14,100ರಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸುಮಾರು 20 ವರ್ಷ ಆಯಿತು ನಾವೀಗ ಡ್ಯೂಟಿ ಮಾಡೋಕ್ಕೆ. ನಮಗೆಲ್ಲರಿಗೂ ಪೇಮೆಂಟ್ ಇನ್ನೂ 16,500 17,000. ನಾನು 2009